ಮಾನ್ಯ ಅಧ್ಯಕ್ಷರೇ, ಆರ್ಟಿಕಲ್ 163 ವಿಚಾರದಲ್ಲಿ ಎಲ್ಲ ನಾನು ಬಹಳಷ್ಟು ತೀರ್ಪುಗಳನ್ನ ಮತ್ತು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಗಳನ್ನ ಕೂಡ ಪ್ರಸ್ತಾಪ ಮಾಡಿ ಹೇಳಿ ವಿವೇಚನೆ ಎಷ್ಟು ಮಟ್ಟಕ್ಕೆ ರಾಜ್ಯಪಾಲರಿಗಿದೆ ಅಂತ ಹೇಳುವಂಥದ್ದು ಮತ್ತು ಸಂವಿಧಾನಿಕವಾದಂತಹ ಜವಾಬ್ದಾರಿಗಳು ಏನೇನು ಅಂತ ಹೇಳೋದರ ಬಗ್ಗೆ ನಾನು ಮಾತಾಡಿದ್ದೇನೆ. ಅದಕ್ಕೆ ಪೂರಕವಾದಂಥ ಉಚ್ಚ ನ್ಯಾಯಾಲಯದ ಕಾನ್ಸ್ಟಿಟ್ಯೂಷನಲ್ ಬೆಂಚಸ್ ಅಂದರೆ 7 ನ್ಯಾಯಮೂರ್ತಿಗಳ ಪೀಠ ತೀರ್ಪುಗಳನ್ನು ಕೂಡ ಓದಿ ತಮ್ಮ ಮುಂದೆ ನಾನು ಪ್ರಸ್ತಾಪವನ್ನು ಮಾಡಿದ್ದೇನೆ. ಈಗ ಮಾನ್ಯ ರಾಜ್ಯಪಾಲರ ವಿವೇಚನೆ ಬಹಳ ಸೀಮಿತವಾದಂಥದ್ದು. ಯಾವ ಉದ್ದೇಶಕ್ಕೋಸ್ಕರ ಈ ಸದನವನ್ನು ಕರೆದಿದ್ದೀವಿ, ಮುಂದಕ್ಕೆ ಏನೆಲ್ಲ ಪ್ರಕ್ರಿಯೆ ನಡೀತೀವಿ, ಯಾವ ರೀತಿಯಾದಂಥ ಕಾನೂನು ರಚನೆ ಆಗ್ತದೆ, ನಮ್ಮ ಕಾರ್ಯಕ್ರಮಗಳೇನು ಅಂತ ಹೇಳೋದನ್ನು ಅವರು ಘೋಷಣೆ ಮಾಡಬೇಕಾಗುತ್ತೆ ಅವ್ರ ಭಾಷಣದ ಮೂಲಕ. ಆ ಭಾಷಣಕ್ಕೆ ಬರದೇ ಇರುವಂಥ ವಿಚಾರನೇ ಇಲ್ಲ, ಸಂವಿಧಾನದಲ್ಲಿ ಅದಕ್ಕೆ ಅವಕಾಶನೇ ಇಲ್ಲ. ಮತ್ತೆ ಓದುವಾಗ ಕೂಡ ನಾವು ಕೊಟ್ಟಿರುವಂಥ ಭಾಷಣವನ್ನೇ ಅವ್ರು ಓದಬೇಕು ಮತ್ತು ಪೂರ್ಣವಾಗಿ ಓದಬೇಕು ಅಂತ ಹೇಳೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇದೇನು ಹೊಸದು ಕೂಡ ಅಲ್ಲ, ಇದು ನಾನೇನು ಇದು ಮೊದಲನೇ ಬಾರಿ ಆಗ್ತಾ ಇದೆ ಅಂತ ಕೂಡ ಹೇಳುವಂಥ ವಾದವನ್ನು ಮಾಡ್ತಾ ಇಲ್ಲ. ಆದರೆ ಇದಾದಂಥ ಸಂದರ್ಭದಲ್ಲಿ ಕೆಲವು ಉದಾಹರಣೆಗಳಿದೆ, ನಿರ್ದೇಶನಗಳಿದೆ, ಅದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. 1969ನೇ ಇಸ್ವಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 2 ಪ್ಯಾರಾಗಳನ್ನು ರಾಜ್ಯಪಾಲರು ಬಿಟ್ಟು ಓದ್ತಾರೆ. ಇದು ಪ್ರಕರಣ ಕೂಡ ಆಗ್ತದೆ. ನಂತರ ಲೋಕಸಭೆಯಲ್ಲಿ ಚರ್ಚೆ ಆದಾಗ ಅಂದಿನ ಗೃಹ ಸಚಿವರು ಅಟಾರ್ನಿ ಜನರಲ್ ಅವರ ಒಪಿನಿಯನ್ ಅನ್ನ ಪಡೆದು, ನಾವು ಮಾತಾಡುವವರು ಕೂಡ ಗವರ್ನರ್ಗಳ ಬಗ್ಗೆ ಮಾತಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು. ಇದು ಮಾಡಿದ್ರು ಯಾವ್ಯಾವ ಕಾಲದಲ್ಲಿ ಏನೇನಾಯ್ತು, ಯಾವ್ಯಾವ ಗವರ್ನರ್ ಏನ್ ಮಾಡಿದ್ರು ಅವಕಾಶ ಕೊಡಬೇಕು. ಸಂವಿಧಾನದಲ್ಲಿ ಇರೋದನ್ನ ಹೇಳ್ತಾ ಇರೋದು ನಾನು. ಏನ್ ಎಲ್ಲದಕ್ಕೂ ಪದೇ ಪದೇ ಎದ್ದಿಟ್ಬಿಟ್ಟು ಇವ್ರಿಗೆ ಎಲ್ಲ ಗೊತ್ತಿರೋ ತರ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಕಾಂಗ್ರೆಸ್ ನಾನು ಒಂದು ಶಬ್ದ ಕೂಡ ಅನ್ಪಾರ್ಲಿಮೆಂಟರಿ ನಾನು ಕಾನ್ಸ್ಟಿಟ್ಯೂಷನ್ ಓದಬಾರ್ದ? ಆಯ್ತು, ಮತ್ತೆ ಅಷ್ಟೇ. ಅವ್ರು ಮಾಡಿ ಅಧ್ಯಕ್ಷರೇ ಒಂದೇ ನಿಮಿಷ ಅವ್ರು ಮಾಡಿರುವಂತ ಭಾಷಣದಲ್ಲಿರುವಂತ ಹಲವಾರು ಅಂಶಗಳೇನಿದೆ, ರಾಜ್ಯ ಸರ್ಕಾರದ ಕೊಡುಗೆ ಏನಿದೆ, ಅದೆಲ್ಲವನ್ನ ಕೂಡ ಸ್ವಾಗತ ಮಾಡ್ತೀವಿ, ಅದಕ್ಕೆ ವಂದನೆಯನ್ನ ಕೊಡ್ತೀವಿ. ಅದು ಎರಡನೇ ಮಾತು. ಅದು ಓದಬೇಕಿತ್ತಲ್ಲ, ಅದು ಓದಿದಾರ, ಎಷ್ಟು ಓದಿದ್ದಾರೆ, ಭಾಗಶಃ ಓದಿರೋದು ಸರಿಯಾ ತಪ್ಪ ಅಂತೇಳಿ ಸಂವಿಧಾನ ಏನ್ ಹೇಳ್ತದೆ ಅಂತ ಈ ಸದನದಲ್ಲಿ ಚರ್ಚೆ ಮಾಡಿದ್ರೆ ಇನ್ನೇಲ್ ಮಾಡ್ಲಿ, ಬೀದಿನಲ್ಲಿ ಮಾಡ್ಲಾ? ಇದು ಇರುವಂತ ವಿಚಾರ, ಇದು ಜನಕ್ಕೆ ಗೊತ್ತಾಗಬೇಕಲ್ಲ ಏನು ಕಾನೂನು ಅಂತ. ಏನ್ ಹೇಳಿದ್ರು ಸುರೇಶ್ ಕುಮಾರ್ ಅವರು, ಮಾನ್ಯ ಕಾನೂನು ಸಚಿವರು ಮಾತಾಡ್ತಾ ಇದ್ದಾಗ ಅಡ್ಡಪಡಿಸಿ ಹೇಳಿದ್ರು ವಿವೇಚನೆ ಇದೆ ಅವ್ರಿಗೆ, ಏನ್ ಬೇಕು 163(1) ನಲ್ಲಿ ಇರುವಂತ ವಿವೇಚನೆ ಏನ್ ಬಗ್ಗೆ ಅವ್ರು ಮಾತಾಡಿದ್ರು. ಅದನ್ನ ಸ್ಪಷ್ಟಪಡಿಸ್ತಾ ಇದ್ದೀನಿ ನಾನು. ನನಗೆ ತಿಳಿದಷ್ಟು ಮಾತಾಡ್ತಾರೆ. ಸರ್ಕಾರಕ್ಕೆ ವಿವೇಕನೂ ಇರಬೇಕು, ರಾಜ್ಯಪಾಲರಿಗೆ ವಿವೇಚನೆನೂ ವಿರೋಧ ಪಕ್ಷಕ್ಕೂ ಇರಬೇಕು. ಗೊತ್ತಲ್ಲ, ಇಲ್ಲಿ ಸರ್ಕಾರಕ್ಕೆ ವಿವೇಚನೆ ಇದೆ, ರಾಜ್ಯಪಾಲರಿಗೆ ಇರಲಿಲ್ಲ. ವಿವೇಕ ರಾಜ್ಯಪಾಲರಿಗೆ ಇರಲಿಲ್ಲ. ಅವರು ತಾಳ್ಮೆಗೆಟ್ಟರು ರಾಜ್ಯಪಾಲರು. ಅದು ಇಡೀ ರಾಜ್ಯದ ಜನಕ್ಕೆ, ರಾಷ್ಟ್ರದ ತಗೊಳ್ಳಿ, ತಾಳ್ಮೆ ತಗೋಬಹುದಾಗಿತ್ತಲ್ಲ. ಅಧ್ಯಕ್ಷರೇ, ಈ ಸರ್ಕಾರಕ್ಕೆ ವಿವೇಕ ಇದೆ, ವಿವೇಚನೆ ಇರಬೇಕು. ನಿಮಗೆ ವಿರೋಧ ಪಕ್ಷದವ್ರಿಗೆ ವಿವೇಚನೆನೂ ಇರಬೇಕು, ವಿವೇಕನೂ ಇರಬೇಕು. ನಮಗೆ ವಿವೇಕನೂ ಇದೆ, ವಿವೇಚನೆನೂ ಇದೆ.